ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಯಾವಾಗಲೂ ಸಂತೋಷಿಸಿರಿ. ಅದಕ್ಕೆ ಆಧಾರವಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಅಪೊಸ್ತಲ ಪೌಲನು ಸೆರೆಮನೆಯಲ್ಲಿ ಇದ್ದುಕೊಂಡು ಕೆಲವು ಪತ್ರಿಕೆಗಳನ್ನು ಬರೀತಾನೆ. ಅದರಲ್ಲಿ ಒಂದು ಪತ್ರಿಕೆ ಫಿಲಿಪ್ಪನ ಪತ್ರಿಕೆ. ನೋಡ್ರಿ, ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಎಲ್ಲಿದ್ದುಕೊಂಡು ಬರೀತಾ ಇದ್ದಾನೆ? ಸೆರೆಮನೆಯಲ್ಲಿ ಇದ್ದುಕೊಂಡು, ಜೈಲಲ್ಲಿ ಇದ್ದುಕೊಂಡು ಸಂತೋಷ ಪಡುವುದಕ್ಕೆ ಕಾರಣಗಳೇ ಇಲ್ಲ. ದುಃಖ ಪಡುವುದಕ್ಕೆ ಸಾವಿರಾರು ಕಾರಣಗಳಿದ್ದರೂ ಸಂತೋಷ ಪಡುವುದಕ್ಕೆ ಕಾರಣ ಇಲ್ಲದ ಸಮಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಅದೇ ಪೌಲನು 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ, ತಿರುಗಿ ಯಾವಾಗಲೂ ಸಂತೋಷಿಸಿರಿ. ನೋಡ್ರಿ, ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನಂತೆ. ಸೈತಾನನು ಕಳ್ಳನೆಂಬುದಾಗಿ ವಾಕ್ಯ ಹೇಳ್ತದೆ. ಆ ಕಳ್ಳನು ಏನು ಮಾಡ್ತಾನೆ? ನಿಮ್ಮ ಸಂತೋಷವನ್ನು ಹೇಗಾದರೂ ಹಾಳುಗೆಡಬೇಕು. ನಿಮ್ಮ ಸಂಬಳ ಕಡಿಮೆ ಆಗಬೇಕು, ನಿಮ್ಮ ಬಿಸ್ನೆಸ್ ನಷ್ಟವಾಗಬೇಕು. ಅವನ ಗುರಿ ಉದ್ದೇಶ ಅದಲ್ರಿ. ಮುಖ್ಯವಾಗಿ ಅವನಿಗೆ ಗೊತ್ತು, ನಿಮ್ಮ ಸಂತೋಷವನ್ನು ಹಾಳುಗೆಡುವಿದರೆ ನಿಮ್ಮ ಜೀವಿತ ಟ್ರ್ಯಾಕ್ ಮಿಸ್ ಆಗುತ್ತೆ ಎಂಬುದಾಗಿ. ಅದಕ್ಕೆ ಯೋಬನ ಜೀವನದಲ್ಲಿ ಸಂತೋಷವಾಗಿದ್ದ, ಪ್ರತಿ ದಿವಸ ಆರಾಧನೆ ಮಾಡ್ತಾ ಇದ್ದ, ಮಕ್ಕಳು ಕುಟುಂಬ ಎಲ್ಲರೂ ಚೆನ್ನಾಗಿದ್ದರು. ಆ ಕುಟುಂಬದಲ್ಲಿ ಒಂದು ಗೊಂದಲವನ್ನು ತರುವುದಕ್ಕೆ, ಗಲಿಬಿಲಿಯನ್ನು ತರುವುದಕ್ಕೆ ದೇವರ ಹತ್ರ ಪರ್ಮಿಷನನ್ನು ತೆಗೆದುಕೊಂಡು ಅವನ ಜೀವಿತವನ್ನು ನಷ್ಟಪಡಿಸಲಿಕ್ಕೆ ನೋಡಿದ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ನಮ್ಮ ಸಂತೋಷವನ್ನು ನಷ್ಟಪಡಿಸುವುದಕ್ಕೆ ಅನೇಕ ಸಂಗತಿಗಳಿರುವಾಗ ಅದರ ಕುರಿತಾಗಿ ಯೋಚಿಸಬೇಡ್ರಿ. ಯಾವಾಗಲೂ ಏನೇ ನಡೆದರೂ ಏನೇ ಆದರೂ ನಾವು ಕರ್ತನಲ್ಲಿ ಸಂತೋಷ ಪಡುವವರಾಗಿರಬೇಕು. ಒಂದು ಮಗು ತಾನು ಹುಟ್ಟಿದಾಗ ತನ್ನ ತಾಯಿಯ ಎದೆ ಹಾಲು ಕುಡಿದು ಸಂತೋಷ ಪಡುತ್ತದೆ. ಆ ಮಗು ಇದಕ್ಕಿಂತ ದೊಡ್ಡ ಸಂತೋಷ ಜಗತ್ತಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಮಗು ಭಾವಿಸ್ತದೆ. ಆ ಮಗುವಿಗೆ 2-3 ವರ್ಷ ಬಿಟ್ಟು ಆಟದ ಸಾಮಾನುಗಳನ್ನು ಕೊಟ್ಟರೆ ಆಗ ಆಟವಾಡುತ್ತಾ ಅದು ನೆನೆಸ್ತದೆ, ವಾ, ಈ ಆಟ ಆಡೋದೇ ಬಹಳ ಸಂತೋಷ, ಇದಕ್ಕಿಂತ ಹೆಚ್ಚಿನ ಸಂತೋಷ ಯಾವುದೂ ಇಲ್ಲ. ತಿರುಗಿ ಆ ಮಗು ಬೆಳೆದಂತೆ ದೊಡ್ಡವನಾಗ್ತಾನೆ, ಶಾಲೆಗೆ ಹೋಗಲಿಕ್ಕೆ ಆರಂಭಿಸ್ತಾನೆ. ಆ ಬಾಲ್ಯದ ಸಂಗತಿಗಳನ್ನು, ಶಾಲೆಯಲ್ಲಿ ಆಟ, ಆ ಸ್ಟಡೀಸು, ಫ್ರೆಂಡ್ಸು ಅದೆಲ್ಲ ನೋಡುವಾಗ ಅವನು ಅಂದ್ಕೊಳ್ತಾನೆ, ವಾ, ಈ ಬಾಲ್ಯದ ದಿನಗಳೇ ನನಗೆ ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯ, ಇದಕ್ಕಿಂತ ಬೇರೆ ಸಂತೋಷ ಎಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆ ಮಗು ತಿರುಗಿ ಯೌವನಸ್ಥನಾದಾಗ, ತಿರುಗಿ ಮದುವೆಯಾದಾಗ ಅದರಲ್ಲಿ ಸಂತೋಷ ಪಡುತ್ತಾನೆ. ನಂತರ ಅವನಿಗೆ ಮಗು ಜನಿಸಿದಾಗ ಮತ್ತಷ್ಟು ಸಂತೋಷ ಪಡುತ್ತಾನೆ. ತಿರುಗಿ ಮತ್ತೆ ಅವನು ಪ್ರಪಂಚದಲ್ಲಿ ಹಲ್ಲೆಲೂಯಾ ವಯಸ್ಸಾಗುತ್ತಾ ವೃದ್ಧಾಪಕ್ಕೆ ಬರುವಾಗ ತಿರುಗಿ ಯೋಚಿಸುತ್ತಾನೆ, ತಾನು ಹುಟ್ಟಿನಿಂದ ಹುಡುಕಿದ ಸಂತೋಷ ತಿರುಗಿ ಎಲ್ಲಿ ಸಿಗುತ್ತದೆ? ನೋಡ್ರಿ, ಪ್ರಪಂಚದಲ್ಲಿರುವಂಥ ಎಲ್ಲ ಜನರು ಸಂತೋಷವನ್ನು ಹುಡುಕುತ್ತಾ ಇದ್ದಾರೆ. ನೋಡ್ರಿ, ಪ್ರತಿಯೊಂದು ಜೀವಿತದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ ದೇವರು ಸಂತೋಷ ಇಟ್ಟಿದ್ದಾರೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಅನೇಕ ಜನರು ತಪ್ಪಾದ ರೀತಿಯ ಸಂತೋಷವನ್ನು ಹೊಂದಲು ಬಯಸುತ್ತಾ ಇದ್ದಾರೆ. ವಿಶೇಷವಾಗಿ ಯೌವನಸ್ಥ ಮಕ್ಕಳು ಅನೈತಿಕ ಲೈಂಗಿಕವಾದಂಥ ಪಾಪಗಳಿಗೆ ಒಳಗಾಗಿ ಸಂಪತ್ತು, ಪ್ರಖ್ಯಾತಿ, ಸನ್ಮಾನ, ಉನ್ನತ ಹುದ್ದೆ, ಅಧಿಕಾರ ಇಂಥ ಕಾರ್ಯಗಳಲ್ಲಿ ಸಂತೋಷ ಪಡೆಯಬಹುದೆಂಬುದಾಗಿ ಇಂಥ ಸಂಗತಿಗಳನ್ನು ಮಾಡುವುದಕ್ಕೆ ಯೋಚಿಸುತ್ತಾರೆ. ನೋಡ್ರಿ, ಇಂದ್ರಿಯ ಸುಖ ಇರುವುದರಲ್ಲಿ ಸಂದೇಹವಿಲ್ಲ. ಆದರೆ ಆ ಸಂತೋಷ ಬಹಳ ಸಮಯ ಇರುವುದಿಲ್ಲರಿ, ಕ್ಷಣಿಕ ಮಾತ್ರ. ಆದರೆ ನಿಜವಾದ ಸಂತೋಷ ಯೇಸುವಿನಲ್ಲಿ ಮಾತ್ರ ಸಿಗ್ತದೆ. ನಿಜವಾದ ಸಂತೋಷವು ವಿವಾಹ ಮತ್ತು ನೌಕರಿ ಇಂಥ ಸಂಗತಿಗಳಿಂದ ಸಹ ಬರುವುದಿಲ್ಲ. ನಾವು ಇವುಗಳನ್ನು ಅನುಭವಿಸಬಹುದು, ಆದರೆ ಅವುಗಳಿಂದ ಸಂತೋಷವನ್ನು ಪಡೆಯಲು ಸಾಧ್ಯವಿಲ್ಲ. ನಾವು ಕರ್ತನಾದ ಯೇಸುವಿನಲ್ಲಿ ಮಾತ್ರ ಸಂತೋಷವನ್ನು ಹೊಂದಲು ಸಾಧ್ಯವಿದೆ. ಆದುದರಿಂದ ಲೋಕದ ಪ್ರಕಾರ ಸಿಗುವ ಸಂತೋಷದಲ್ಲಿ ತೃಪ್ತರಾಗದೆ ನಿಜವಾಗಲೂ ಕೊಡುವಂಥ ಆ ಪರಲೋಕದ ದೇವರು ಕೊಡುವ ಆ ಸಂತೋಷವನ್ನು ಹೊಂದಿ ನಾವು ಜೀವಿಸೋಣ. ದೇವರು ತಾನೇ ನಿಮ್ಮನ್ನು
ಆಶೀರ್ವಾದ ಮಾಡಲಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಈ ಲೋಕದಲ್ಲಿ ಚಿಕ್ಕ ಚಿಕ್ಕ ಅನೇಕ ವಿಷಯಗಳಲ್ಲಿ ಒಂದು ಸಂತೋಷ ಇರಬಹುದು. ನನಗೆ ಲೋಕ ಕೊಡುವ ಸಂತೋಷಕ್ಕಿಂತಲೂ ನೀನು ಕೊಡುವ ಸಂತೋಷ ಬೇಕಪ್ಪ. ದೇವರೇ, ನಿನ್ನಲ್ಲಿ ನಿನ್ನ ವಾಕ್ಯ ಓದುವಾಗ, ಆಧ್ಯಾತ್ಮಿಕವಾಗಿ ಬೆಳೆಯುವಾಗ, ನಿಮ್ಮನ್ನು ಪ್ರೀತಿಸುವಾಗ, ನಿಮ್ಮ ಸೇವೆಗೆ ಕೊಡುವಾಗ, ನಿಮ್ಮ ಸೇವೆ ಮಾಡುವಾಗ ಅದರಲ್ಲಿ ಬರುವಂಥ ಸಂತೋಷದಿಂದ ನಮ್ಮನ್ನು ತುಂಬಿಸ್ರಿ. ಅಪೊಸ್ತಲ ಪೌಲನು ಹೇಳಿದ ಹಾಗೆ ನಮ್ಮ ಎಲ್ಲ ಇಕ್ಕಟ್ಟಿನ ಅನುಭವದ ಮಧ್ಯದಲ್ಲಿ ಕೂಡ ಯಾವಾಗಲೂ ಸಂತೋಷ ಪಡಲಿಕ್ಕೆ ಕೃಪೆ ಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ದೈವ ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಅವರ ಕುಟುಂಬಗಳು, ಕೆಲಸಗಳು ಆಶೀರ್ವದಿಸಲ್ಪಡಲಿ. ಯಾರಿಗಾದರೂ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಅವರ ಪ್ರಾರ್ಥನೆಯ ಕೂಗನ್ನು ಕೇಳು ಸ್ವಾಮಿ. ಅವರ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ. ನಿನ್ನ ಸಂತೋಷ ಸಮಾಧಾನದಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಿಜವಾದ ಸಂತೋಷ ಯೇಸುವಿನಲ್ಲಿ ಮಾತ್ರ. ಆ ಸಂತೋಷವನ್ನು ಹೊಂದಿಕೊಂಡು ಜೀವಿಸುವವರಾಗಿರೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.